ನಮಸ್ಕಾರ ರೀ ಎಲ್ಲರಿಗೂ. ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಸ್ವಾಗತ ಬಯಸುತ್ತೇನೆ ರೀ. ಈಗ ಸ್ವಾಗತ ಬಯಸೋಕ್ಕಿಂತ ಮುಂಚಿತ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದರು, ಕರ್ನಾಟಕ ರಾಜ್ಯದಾಗ ಕಾಕ ಏನು ನಡೆಯಾಕತೈತಿ, ನೀ ಸತ್ಯ ಹೇಳ್ತಿ, ನೀ ಯಾಕಪ್ಪ ಈ ವಿಡಿಯೋ ಇನ್ನೂವರೆಗೆ ಮಾಡಿಲ್ಲ ಅಂಥೇಳಿ. ನಿಜವಾದ ಪ್ರಶ್ನೆ ಇದು. ಇವತ್ತು ಇದನ್ನು ಯಾಕೆ ವಿಡಿಯೋ ಮಾಡಾಕತ್ತೀನಿ, ಯಾಕಂದ್ರೆ ನಾವು ಎಲ್ಲರೂ ಒಂದೇ ವೇದಿಕೆ ಮೇಲೆ ಬದುಕುವಂಥ ಕಾಲದಾಗ ಸರ್ವೇ ಜನ ಸುಖಿನೋ ಭವಂ ಹೇಳಿದವ್ರು ನೀವೇ ರೀ, ನಾವು ಹೇಳಿದವ್ರು, ನೀವು ಹೇಳಿದವ್ರು. ಎಲ್ಲರೂ ಒಂದೇ ವೇದಿಕೆ ಮೇಲೆ ಬಂದು ಇವತ್ತು ನಾವು ಸೌಹಾರ್ದತೆ ಮೆರೆಯೋದು ಬಿಟ್ಟು ಇವತ್ತು ಯಾವ ಶತಮಾನಕ್ಕೆ ಹೊಂಟವ್ರು ನಾವು? 500 ವರ್ಷ 1000 ವರ್ಷ ಬದುಕುವಂಥ ವೈಷಮ್ಯದ ದಾರಿ ಮಾಡ್ಕೊಳಕತ್ತೀರಿ. ಮುಂದಿನ ಪೀಳಿಗೆಗೆ ಏನು ಭವಿಷ್ಯ ಕೊಡೋರು ನೀವು? ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದಾಗ ಒಬ್ಬ ಮಾಸ್ ಲೀಡರ್ ಇದ್ದ ಯಡಿಯೂರಪ್ಪ ಇದ್ದಾಗ ತೆಗೆದು ನೋಡ್ರಿ ಇತಿಹಾಸ. ಏನಾರ ಜಾತಿ ಗಲಭೆ ಇದ್ದು ಬೆಂಕಿಗತೆ ಯಾರಾದರೂ ಮಾತಾಡ್ತಿದ್ರು. ಕಂಟ್ರೋಲಿಂಗ್ ಪವರ್ ಇತ್ತು ಯಡಿಯೂರಪ್ಪನ. ತನ್ನ ಸಚಿವ ಸಂಪುಟದ ಸದಸ್ಯರನ್ನು ಹತೋಟಿಯಾಗಿಟ್ಟಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಯಡಿಯೂರಪ್ಪ. ಈಗ ಯಡಿಯೂರಪ್ಪನ ಬಿಟ್ಟರೆ ಅಲ್ಲಿ ಯಾರೂ ಮಾಸ್ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ. ಮುಗ್ಧ ಬೊಮ್ಮಾಯಿ ಏನು ಮಾಡೋಕ್ಕೆ ಸಾಧ್ಯ ಐತಿ? ಬೆಂಕಿಗತೆ ಉಗುಳವ್ರದು ಎಲ್ಲಕ್ಕೂ ಉತ್ತರ ಕೊಡಲಾರ್ದಂಥ ಪರಿಸ್ಥಿತಿ ಬೊಮ್ಮಾಯಿಗೆ ಐತಿ. ಏನು ಆತ್ರಿ ಶಿವಮೊಗ್ಗದಾಗ ಇವತ್ತು ಸತ್ಯ ಘಟನೆ ಹೇಳ್ತಾನೆ ಕೇಳ್ರಿ. ಶಿವಮೊಗ್ಗದಾಗ ಏನಾಯಿತು? ಶಿವಮೊಗ್ಗದ ತವರೂರು ಯಡಿಯೂರಪ್ಪ ಇದ್ದಾಗ ಶಿವಮೊಗ್ಗ ಶಾಂತಿ ಇತ್ತು. ಹಸಿರು ಒಣದ ತೋಟ ನಂಗಿತ್ತು. ಅಲ್ಲಿ ಬಹಳ ಮೇಧಾವಿ ರಾಜಕಾರಣಿಗಳು ಹೋಗ್ಯಾರ. ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪನಂಥವ್ರು, ಐನೂರು ಮಂಜುನಾಥ್ನಂಥವ್ರು. ಅವ್ರನ್ನೆಲ್ಲ ಇವತ್ತು ನೆನೆಸ್ಬೇಕು ನಾವು. ಎಂತಿಂಥ ಮೇಧಾವಿ ರಾಜಕಾರಣಿಗಳು ಎಂದೂ ಶಿವಮೊಗ್ಗ ಕಲಂಕ ತರಲಿಲ್ಲ. ಆದರೆ ಈ ನಾಲಿಗೆ ಹರಿಬಿಟ್ಟ ಈಶ್ವರಪ್ಪನಿಂದ ಇವತ್ತು ಶಿವಮೊಗ್ಗಕ್ಕೆ ಒಂದು ಕಳಂಕ ಬಂತು. ಆದರೆ ಬಿ ಜೆ ಪಿಗೆ ಎಷ್ಟು ಡ್ಯಾಮೇಜ್ ಆಗಿತ್ತು ಅನ್ನೋ ತಿಳ್ಕೊರಿ. ಈಶ್ವರಪ್ಪನ ಬೆಂಕಿ ಮಾತಿನಿಂದ 40ರಿಂದ 50 ಸೀಟ್ ಇನ್ನು ಮುಂದೆ 2023ದಾಗ ಮೈನಸ್ ಅಕ್ಕಾವದಂಗೆ ಕಾಕಾದಂಗೆ ಹೇಳ್ತೀನಿ ನೀವು ಅಂತ ಕೇಳ್ತಿರ್ಬೇಕು. ಎಷ್ಟು ಚಂದ ಬಿ ಜೆ ಪಿ ಶಾಸಕರ ಮಂತ್ರಿ ಅದಾರ ಗೊತ್ತೈತೇನು ರೀ ಕರ್ನಾಟಕದಾಗ? ಈಗ ಸಚಿವ ಸಂಪುಟದಾಗ ಅವ್ರ ಹೆಸರು ಹೇಳಕ್ಕೆ ಬಯಸ್ತಾನೆ. ಮೊದಲು ಹೆಂಗೆ 50 ಸೀಟ್ 40ರಿಂದ 50 ಸೀಟ್ ಈಶ್ವರಪ್ಪದಿಂದ ಮೈನಸ್ ಆಕೈತಿ. 2023ದಾಗ ಬಿ ಜೆ ಪಿ ಸರ್ವನಾಶ ಆಗಕ್ಕೆ ಈಶ್ವರಪ್ಪ ಕಾರಣೀಭೂತ ಆಗ್ತಾನೆ. ಹೆಂಗೆ ಆಗ್ತಾನೆ ಅನ್ನೋದು ಕಾಕ ಹೇಳಾಕತ್ತಾನೆ ಕೇಳ್ರಿ. ಅದರ ಸಲುವಾಗಿ ಸವಿಸ್ತಾರವಾಗಿ ಹೇಳ್ತೀನಿ. ಪ್ರತಿಯೊಂದು ಮಾತುಗಳನ್ನು ಭಾಳ ಶಾಂತಚಿತ್ತದಿಂದ ಕೇಳ್ರಿ. ಅಮಾಯಕ ಯುವಕ ಇವತ್ತು ಬಲಿಯಾಗ್ಯಾನ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮೊದಲು ಎಲ್ಲರೂ ಬೇಡ್ಕೊಡ್ರಿ. ಆದ್ರೆ ಆ ಹುಡುಗನ ತಂಗಿ ಏನು ಮಾತಾಡ್ಯಾಳ ಅದನ್ನು ನೋಡ್ರಿ. ಹಿಂದೂ ಮುಸಲ್ಮಾನರಿಗೆ ಅಪೀಲ್ ಮಾಡ್ತಾಳ. ನವ ಯುವಕ, ಹರೆಯದ ಯುವಕ, ಇನ್ನೂ ಏನೇನೋ ಮಾಡಿ ತನ್ನ ಮುಪ್ಪಿನ ವಯಸ್ಸಿನ ತಂದೆ ತಾಯಿಯನ್ನು ಬದುಕಿಸುವಂಥ ಆ ಯುವಕನನ್ನು ಬಲಿಪಶು ಮಾಡಿದಂಥ ಖಳನಾಯಕರು ಯಾರು? ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತೇನ್ರಿ? ನಾಳೆ ಸತ್ರಂದ್ರೆ ಸಿಗೋದಿಲ್ಲ. ಅಲ್ಲಿ ಯಾರದೇ MLC MLA MP ಈಶ್ವರಪ್ಪನ ಸಂಬಂಧಿಕರಾಗಲಿ ಅವರ ಮಕ್ಕಳಾಗಲಿ ಯಾರೂ ಇಲ್ಲ. ಗಲಾಟೆ ಮಾಡೋರಲ್ಲಿ ಬಹುಜನ ಸಮಾಜದವ್ರು ಇದ್ದಾರೆ. ಬಹುಜನ ಸಮಾಜದವರು ಇವತ್ತು ಎಚ್ಚೆತ್ತುಕೊಳ್ಳಾಕತ್ತಾರ. ಈಗ ಅವರಿಗೆ ಅರಿವು ಬರಾಕತೈತಿ. ಇವತ್ತು ಅವರ ಅರಿವಿನ ಮೂಡಿನೊಂದಿಗೆ ಲಕ್ಷಾಂತರ ಜನರದ ಇವತ್ತು ವಿಧಾನಸೌಧದಲ್ಲಿ, ಬೆಂಗಳೂರಿನ ರಾಜಧಾನಿಯಲ್ಲಿ ಎಲ್ಲಿ ನೋಡಿದಲ್ಲಿ ಇವತ್ತು ನೀಲಿ ಆಕಾಶ ಆಗಿತ್ತು. ನೋಡಿದಿರಿ ಮೊನ್ನೆ ಸ್ವತಃ ನಾವು ಇದ್ದು ಅಲ್ಲಿ. ಕನಿಷ್ಠ ಇಲ್ಲಂದ್ರೂ ಒಂದು 2 ಲಕ್ಷ ಜನ ದಲಿತರು ಮತ್ತು ಮುಸ್ಲಿಮರು ಅಲ್ಪ ಜನ ಇದ್ದರು. ಆದರೂ ಸಹಿತ ದಲಿತರ ಶಕ್ತಿ ಏನೈತೆ ಅನ್ನೋದು ತೋರಿಸ್ಕೊಟ್ರು. ಇನ್ನು ಬಹುಜನ ಸಮಾಜ ಇನ್ನು ಒಕ್ಕಟ್ಟಾಗುವಂಥದ್ದು ನಡೆದೈತಿ ರೀ ಈಶ್ವರಪ್ಪದಿಂದ. ಈಶ್ವರಪ್ಪ ಮಾಡಿದ್ದನು, ಈಶ್ವರಪ್ಪ ಬೆಂಕಿಯ ಮಾತುಗಳನ್ನು ಆಡಿದ್ದು ಸಹಿತ ಇವತ್ತು ಹಿಂದುಳಿದ ವರ್ಗ ಒಕ್ಕಟ್ಟಾಗಕ್ಕೆ ಹೊಂಟೈತಿ. ಈಶ್ವರಪ್ಪನೂ ಹಿಂದುಳಿದ ವರ್ಗದವನು, ಅದನ್ನು ತಿಳ್ಕೊಬೇಕು. ಮೊದಲು ಯಾರ ಮಾತು ಕೇಳಿ ಬೆಂಕಿ ಕಾರಾಕತ್ತೀರಿ ಈಶ್ವರಪ್ಪನವರೇ? ನಿಮ್ಮ ಇಲಾಖೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಭಿವೃದ್ಧಿ ಮಾಡುವಂಥ ನಿಮಗೆ ಇಲಾಖೆ ಕೊಟ್ಟಾರ. ಆದರೆ ನೀವು ಅದನ್ನು ಬಿಟ್ಟ ಹಿಂದೂ ಮುಸ್ಲಿಂ ವೈಷಮ್ಯದ ಒಂದು ಬೆಂಕಿ ಹಚ್ಚಾಕತ್ತೀರಿ. ಲಾಲ್ ಕಿಲ್ಲಾದಾಗ ಜೆಂಡಾ ಹಾರಿಸನಂತೀರಿ, ಮತ್ತು ಹಾರಿಸಿಲ್ಲ ನಾ ಹೇಳಿಲ್ಲ ಅಂತೀರಿ. ಯಾವ ಸಿದ್ಧಾಂತ ನಿಮಗೆ ಯಾರು ಕಲಿಸಿದ ಗುರುಗಳು? ನಿಮಗೆ ಯಾವ ಸಿದ್ಧಾಂತ ಪಾಂಡಿತ್ಯದಿಂದ ನೀವು ಬಂದವರು? ನಿಮ್ಮ ಹಿನ್ನೆಲೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಶಿವಮೊಗ್ಗಕ್ಕೆ ಬೆಂಕಿ ಹಾಕಿ ಇವತ್ತು ಶಿವಮೊಗ್ಗ ರಣರಂಗ ಮಾಡಿದಂಥ ಈಶ್ವರಪ್ಪ ನೀವು. ಈಶ್ವರಪ್ಪನಿಂದ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಇನ್ನೂ ಶಾನ್ಯ ಇತ್ತಂದ್ರೆ ತಕ್ಷಣ ವಜಾ ಮಾಡಿ ಈಶ್ವರಪ್ಪನ ಮೊದಲು ಒಳಗೆ ಹಾಕಬೇಕು. ಯಾಕೆ ಹಾಕ್ಬೇಕ್ರಿ? ಒಳಗೆ ಶಾಂತ ಆಗ್ತೈತಿ. ಅವನ ಬಾಯಿಗೆ ಕೀಲಿ ಹಾಕಬೇಕು.
ಎಲ್ಲರೂ ಇವತ್ತು ಸ್ವತಃ BJP ಶಾಸಕರು ಸಹಿತ ತಮ್ಮ ಕ್ಷೇತ್ರದಲ್ಲಿ ಬಹುಜನರಿಂದ ಆರಿಸಿ ಬಂದಾರ ಅನ್ನೋದು ಗೊತ್ತಾಗತೈತಿ. ಈಗ ಆ 2% ಜನರಿಂದ ನಾವು ಆರಿಸಿ ಬಂದಿಲ್ಲ, ಆದ್ರೆ ಬಹುಜನರಿಂದ ನಾವು ಆರಿಸಿ ಬಂದೇವಿ. ಅವ್ರಿಗೆ ಏನು ಮುಖ ತೋರಿಸೋನು? ಇವತ್ತು ಈಶ್ವರಪ್ಪ ಕನಸು ಕಾಣಕತ್ತಿದ್ದ ಮುಖ್ಯಮಂತ್ರಿ ಅಂತೇಳಿ. ಎಲ್ಲಿವರೆಗೆ ಯಡಿಯೂರಪ್ಪ ಫ್ಯಾಮಿಲಿ ಇರ್ತೈತಿ ಭಾರತೀಯ ಜನತಾ ಪಕ್ಷದಾಗ, ನಿಷ್ಠಾವಂತ ಮಂತ್ರಿಗಳು ಇರ್ತಾರ, ಅಲ್ಲಿವರೆಗೆ ಈಶ್ವರಪ್ಪಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ. ಕನಸಿನ ಮಾತು. ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ರಂದ್ರೆ ಈಶ್ವರಪ್ಪ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಕುರುಬ ಸಮಾಜ ಆಗಲಿ ಇನ್ನಿತರ ಸಮಾಜಕ್ಕೆ ಒಂದು ಕರೆ ಕೊಟ್ರ ಕೋಟಿ ಗಂಟೆ ಜನ ಸೇರ್ತೈತಿ. ಈಶ್ವರಪ್ಪ ನಿನ್ನ ಸಂಬಂಧಿಕರು ಸಹಿತ ಬರೋದಿಲ್ಲ ನಿನ್ನ ಜೊತೆ. ಯಾಕೆ ಬೆಂಕಿ ಉಗುಳಾಕತ್ತೀರಿ? ಅಪಾರವಾದ ಆಸ್ತಿ ಪಾಸ್ತಿ ಮಾಡಿ ಐಷಾರಾಮಿ ಜೀವನ ಮಾಡಿ ಸಿದ್ಧಾಂತದ ಸಂಸ್ಕೃತಿ ಮಾತಾಡ್ತೀರಿ. ಏನು ನಾಲಿಗೆ ಮತ್ತು ನಿಮ್ಮ ಮೆದುಳಿಕೆಯನ್ನು ಹಿಡಿತಿಲ್ಲೇನ್ರಿ? ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಒಂದೊಂದು ಕಡೆ ಕೂತ್ಕೊಂತ ಚರ್ಚೆ ಮಾಡಕತ್ತಾರ. ಇದು ಏನಪ್ಪ, ಇವನಿಂದ ನಮಗೆ ಬೆಂಕಿ, ನಮಗೆಲ್ಲ ಸಮಾಜದ ನಮಗೆ ಓಟದಾವ, ನಮ್ಮ ಕ್ಷೇತ್ರದಾಗ ಹಿಂದುತ್ವದ ಆಧಾರದ ಮೇಲೆ ನಮಗೆ 2% ಓಟದಾವ, 98% ನಮಗೆ ಬಹುಜನ ಸಮಾಜದ ಓಟದಾವ. ನಾಳೆ ಈಶ್ವರಪ್ಪನ ಬ್ಯಾನ ಆಯಿತು ಅಂದ್ರೆ ನಾವು ಠೇವಣಿ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತೈತೆ ಅಂತೇಳಿ ಮೊಗಶಾಲೆಯಲ್ಲಿ ತಮ್ಮ ಕಚೇರಿ ಮತ್ತು ಬಂಗ್ಲೆಗಳಲ್ಲಿ ಗುಸು ಮಾತಾಡಕತ್ತಾರ್ರಿ. ಇವ್ರು ಯಾಕೆ ಬೆಂಕಿ ಉಗಳಂಗಿಲ್ಲ ರೀ? ಈ ಕೆಲವರು ಶಾಸಕರ ಹೆಸರು ಹೇಳ್ತಾನು. ಬಿ ಶ್ರೀರಾಮುಲು ಮತ್ತು ರೆಡ್ಡಿ ಸಮೂಹ, ರೆಡ್ಡಿ ಬ್ರದರ್ಸ್ ಯಾಕೆ ಬೆಂಕಿ ಉಗುಳುದಿಲ್ಲ ರೀ? ಅವರು ಪ್ರತಿಯೊಂದು ಹಿಂದೂ ಮುಸ್ಲಿಂ ವೈಷಮ್ಯ ಮಾತಾಡ್ತಾರೇನ್ರಿ? ಅವ್ರು ಎಂದಾದರೂ ನೋಡಿದಿರಿ? ಒಂದರೆ ಅವ್ರದ್ದು ವಿಡಿಯೋ ತೋರಿಸ್ರಿ. ಎಷ್ಟು ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಅವ್ರು ಎಲ್ಲರ ಜೊತೆ ಎಲ್ಲಾರನ್ನೂ ಒಂದ ದೋಣಿಯಾಗ ತೊಗೊಂಡು ಹೊಂಟಾರು. ಅವ್ರ ಸಾಲಿಗೆ ಮತ್ತೆ ಬರ್ತಾರ. ಅಶೋಕ್ ಕುಮಾರ್ ನೋಡ್ರಿ, ಅವರು ಬೆಂಕಿ ಕತೆ ಮಾತಾಡೋದಿಲ್ಲ. ಸುನೀಲ್ ಕುಮಾರ್ ನೋಡ್ರಿ, ಇಂಧನ ಮಂತ್ರಿ ಮಾತಾಡೋದಿಲ್ಲ. ಮಾಧುಸ್ವಾಮಿ ಮಾತಾಡೋದಿಲ್ಲ. ಶಿವರಾಮ್ ಹೆಬ್ಬಾರ್ ಮಾತಾಡೋದಿಲ್ಲ. ಉಮೇಶ್ ಕತ್ತಿ ಮಾತಾಡೋದಿಲ್ಲ. ಉಮೇಶ್ ಕತ್ತಿ ಕ್ಷೇತ್ರದಲ್ಲಿ ಮುಸಲ್ಮಾನರೇ ನಿರ್ಣಾಯಕರು ನೋಡ್ರಿ. ಆದ್ರೆ ಉಮೇಶ್ ಕತ್ತಿ ಮುಖ ನೋಡಿ ಅಲ್ಲಿ BJPಗೆ ಓಟ್ ಹಾಕ್ತಾರೆ. BJPಗೆ ಓಟ್ ಹಾಕೋದು BJP ಪಕ್ಷ ನೋಡಲ್ಲ, ಅಲ್ಲಿ ಸ್ಥಳೀಯ ಕೆಲವು ಶಾಸಕರ ಅವರ ಸಿದ್ಧಾಂತ ಮತ್ತು ಅವರು ಮಾಡುತ್ತಿರೋ ಸಾಮಾಜಿಕ ಚಟುವಟಿಕೆಯಿಂದ ಓಟ್ ಹಾಕ್ತಾರೆ. ಇವತ್ತು ಹೋಗ್ರಿ ಉಮೇಶ್ ಕತ್ತಿ ಏರಿಯಾದಲ್ಲಿ ಯಾವುದಾದ್ರೂ ಒಂದು ಬೆಂಕಿ ಮಾತಾ ಕೋಮಗಲಭೆ ಐತೆ ನೋಡ್ರಿ. ಗೋಕಾಕ್ ತಾಲೂಕಿಗೆ ಬರ್ರಿ. ಈ ಜಾರಕಿಹೊಳಿ ಬ್ರದರ್ಸ್ ಇರುವವರೆಗೆ ಗೋಕಾಕ್ ತಾಲೂಕು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಅದೇ ಸಾಲಿನಾಗ ಮತ್ತೆ ಬರ್ರಿ. ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಈರಣ್ಣ ಕಡಾಡಿ, ಜಗದೀಶ್ ಶೆಟ್ಟರ್. ಯಾಕ್ರಿಪ್ಪ ಇವ್ರು ಯಾಕೆ ಬೆಂಕಿ ಕತೆ ಮಾತಾಡೋಲ್ಲ? ಬೆಂಕಿ ಕತೆ ಮಾತಾಡೋರು ಪ್ರಹ್ಲಾದ್ ಜೋಶಿ ಮತ್ತು ಈಶ್ವರಪ್ಪ ಇಬ್ಬರಲ್ರಿ. ಇವತ್ತು ಮುಂದಿನ 23ಕ್ಕೆ ಇವರಿಬ್ಬರಿಂದ 40ರಿಂದ 50 ಸೀಟ್ 0 ಆಗ್ತಾವೆ. ಆಮೇಲೆ ಬಹುಮತ ಏನು ಬರ್ತೈತಿ ರೀ BJPಗೆ? ಏನೋ ಕನಸು ಕಾಣಕತ್ತಿದ್ರು, ಇನ್ನೊಮ್ಮೆ ಮೋದಿ ಕೊಡಬೇಕು, 23ರಾಗೂ ಮತ್ತು ಕರ್ನಾಟಕ ರಾಜ್ಯದಾಗ BJP ಸರ್ಕಾರ ತರಬೇಕನ್ನೋದು ಬಹಳ ಶ್ರಮದಿಂದ ಕೆಲಸ ಮಾಡಕತ್ತಿದ್ರು ಕೆಲವು ಶಾಸಕರು. ಈಗ ಅವರು ನಿರುತ್ಸಾಹ ಆಗ್ಯಾರ್ರಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಪಕ್ಷ ಬಿಟ್ಟು ಬೇರೆ ಪಕ್ಷ ತಯಾರು ಮಾಡ್ತಾರೆ. ಪ್ರಾದೇಶಿಕ ಪಕ್ಷ ತಯಾರಾಗ್ಬೋದು, ಇರ್ಲಿಕ್ಕಂದ್ರೆ ರಾಷ್ಟ್ರೀಯ ಪಕ್ಷದಾಗ ಸೇರ್ಬೋದು ಇವರೆಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಏಕತೆಗಾಗಿ ಹೋರಾಟ ಮಾಡ್ಯಾರ. ಹಿಂದೂ ಮುಸ್ಲಿಂ ಸಮಾಜದ ಒಕ್ಕಟ್ಟಿಗಾಗಿ ಹೋರಾಟ ಮಾಡ್ಯಾರ. ಮಸೀದಿಗೆ ಹೋಗ್ತಾರೆ, ದರ್ಗಾಕ್ಕೆ ಹೋಗ್ತಾರೆ, ಗುಡಿಗೆ ಹೋಗ್ತಾರೆ, ಗುಂಡಾರ್ಗೆ ಹೋಗ್ತಾರೆ. ಪ್ರತಿಯೊಂದು ಮದುವೆ ಸುಖ ದುಃಖದಾಗ ಅಂತಿಮ ಸಂಸ್ಕಾರದಾಗ ಭಾಗವಹಿಸ್ತಾರೆ. ಉತ್ತರ ಕರ್ನಾಟಕದ ಅನೇಕ ಶಾಸಕರು ಯಾರೂ ಬೆಂಕಿಗತೆ ಮಾತಾಡೋದಿಲ್ಲ. ಈಶ್ವರಪ್ಪ ಒಬ್ಬರು ಮಾತಾಡ್ತಾರೆ, ಮತ್ತು ಬಾಗಲಕೋಟೆ ಶಾಸಕರು ಈಶ್ವರಪ್ಪನ ಸರದಿಯಾಗಿ ಹೊಂಟಾರ. ಬಾಗಲಕೋಟೆ ಶಾಸಕರು ಇವತ್ತು ಸಾಮರಸ್ಯದ ಮಾತಾಡ್ತಿದ್ರಂದ್ರೆ ಮುಖ್ಯಮಂತ್ರಿ ಇವತ್ತು ಸಿಗ್ತಿತ್ತು. ಬೊಮ್ಮಾಯಿ ಜಗದಾಗ ಕಳ್ಕೊಂಡ್ ಮಾಡಿ ಏನು ಹುಡುಕಾಡ್ತೀರಿ? ಇನ್ನು ಮುಂದೆ 23ದಾಗ ಏನು ಠೇವಣಿಗಳು ಗಟ್ಟಿ ಮಾಡ್ಕೋರಿ. ಮೊದಲು ಇನ್ನು ಏನೇನು ಹಾಕಾವ ನಿಮ್ಮ ಪರಿಸ್ಥಿತಿ ನೋಡ್ಕೋತವ್ರಿ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಾಗ ಇಂಥ ಮುತ್ತಿನಂಥ ಶಾಸಕರದಾರ. ಬಾಲಚಂದ್ರ ಜಾರಕಿಹೊಳಿ ನೋಡ್ರಿ, ರಮೇಶ್ ಜಾರಕಿಹೊಳಿ ನೋಡ್ರಿ, ಶ್ರೀರಾಮುಲು ಹಿಡ್ಕೊಂಡು ನಾ ಇಷ್ಟೆಲ್ಲ ಹೆಸರು ಹೇಳಿದ್ನಿ. ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ಈರಣ್ಣ ಕಡಾಡಿ, ಶಿವರಾಮ್ ಹೆಬ್ಬಾರ್, ಮಂಗಳ ಅಂಗಡಿ, ಮಾಧುಸ್ವಾಮಿ, ಸುನೀಲ್ ಕುಮಾರ್, ಅಶೋಕ್ ಅದಾರಲ್ರಿ. ದಾವಣಗೆರೆದಾಗ ಅದಾರ, ತುಮಕೂರಾಗ ಅದಾರ, ಬೆಂಗಳೂರು ನಗರದಾಗ ಅದಾರ, ಸೋಮಣ್ಣನಂತವ್ರು ಅದಾರ. ಎಂದಾದ್ರೂ ಬೆಂಕಿ ಮಾತಾಡಿದಾರ ಮುಸಲ್ಮಾನರ ಬಗ್ಗೆ? ನಿಮ್ಮ ಪ್ರತಾಪ್ ಶಿವ್ ಸ್ವತಃ ನಿಮ್ಮ ಸಂಸದನ ಇದರಿಂದ ನಮಗೆ ನಾಚಿಕೆ ಬರಾಕತೈತಿ, ನಾವು ಎತ್ತ ಸಾಗ್ತಾ ಇದ್ದೀವಿ ಅಂಥೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಈಶ್ವರಪ್ಪ. ಕೇಳ್ಬೇಕು ಇವತ್ತು. ಆ ಹರ್ಷ ಇವತ್ತು ಬರ್ತಾನೇನ್ರಿ, ಆ ಯುವಕ ಹರ್ಷಾಗೆ 1 ಲಕ್ಷ ಕೊಡ್ತೀನಿ, 25 ಲಕ್ಷ ಕೊಡ್ತೀನಿ. ಹಾಗಾದ್ರೆ ಹರ್ಷ ಅಂತ ಅಂದ್ಕೊಡ್ರಿ. ದುಡ್ಡು ಕೊಡೋರು, ಮಾತಾಡೋರು, ಪರಿಹಾರ ಕೇಳೋರು ದೊಡ್ಡ ಮಾತಾಡಕತ್ತೀರಿ. ಸರ್ಕಾರದಿಂದ 25 ಲಕ್ಷ ಕೊಡಬೇಕು, ಇವರಿಂದ 1 ಲಕ್ಷ ಕೊಡಬೇಕು ಅಂತೇಳಿ ದುಡ್ಡು ಬೇಡ್ತಾ ಇಲ್ಲ. ಅವರು ಹರ್ಷನ ಬೇಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಅಲ್ಲಿ ಏನಾಗಿರ್ಬೇಕು ರಣರಂಗ, ಅವ್ರ ಮನೆಯಲ್ಲಿ ಎಂಥ ಶೋಚನೀಯ ಸ್ಥಿತಿ ಇರಬೇಕು. ಇದೇ ಈಶ್ವರಪ್ಪನ ಮನೆಯಲ್ಲಿ ಕಳ್ಕೊಂಡಂಥ ಅಂಥ ಮಗ ಇದ್ದರೆ ಏನು ಮಾಡ್ತಿದ್ರಿ ಈಶ್ವರಪ್ಪ? ಬೆಂಕಿ ಹಚ್ಚಿ ಒಂದು ಬಹುಜನ ಸಮಾಜದ
ವ್ಯಕ್ತಿನ ಇವತ್ತು ಜೀವ ಹಾನಿ ಆತಲ್ರಿ. ಬೇರೆದವ್ರು ಯಾಕೆ ಬರಲಿಲ್ಲ ಅಲ್ಲಿ? ಪ್ಲ್ಯಾನ್ ತಯಾರು ಮಾಡೋರು, ಬೆಂಕಿ ಹಚ್ಚಿ ಕೊಡೋರು, ಪ್ಲ್ಯಾನ್ ರೆಡಿ ಮಾಡೋರು, ಸ್ಕೆಚ್ ಹಾಕಿ ಕೊಡೋರು, ಎಲ್ಲೆಲ್ಲಿಂದ ಕೂತು ಬರ್ತಾವ ಟಪಾಲ್, ಅವ್ರು ಯಾಕೆ ಇದ್ರಾಗಿಲ್ಲ? ರ್ಯಾಲಿಯಾಗ, ಜಗಳದಾಗ, ತಂಟೆ ತಕರಾರ್ದಾಗ, ದೊಂಬಿ ಗಲಾಟೆದಾಗ ಅವ್ರು ಯಾಕಿಲ್ಲ? ಕೇವಲ ಬಹುಜನ ಸಮಾಜದ ವ್ಯಕ್ತಿಗಳನ್ನು ನೀವು ಗುರಿಯನ್ನಾಗಿ ಇಟ್ಕೊಂಡು ಇವತ್ತು ಏನು ಮಾಡಕ್ಕೆ ಹೊಂಟೇರಿ? ಈ ಯು ಪಿದಾಗ ಇದ್ರ ಪ್ರಭಾವ ಬೀರ್ತೈತೆ ಅಂತೇಳಿ ಈಶ್ವರಪ್ಪ ಮೊಹರ ಮಾಡಕ್ಕೆ ಹೋಗಿದ್ರಿ. ಉಲಟ್ ಪಲಟ್ ಆಯ್ತು ನಿಮ್ಮದು. ನೋಡಕ್ರೆ ಯು ಪಿದಾಗ ನಿಮ್ಗೆ ಏನಾಕೈತಿ? ಇದ ಇಶ್ಯೂ ಯು ಪಿದಾಗ ನಿಮ್ಗೆ ವಿರುದ್ಧ ಆತು. ಮತ್ತು 40ರಿಂದ 50 ಸೀಟಿ ಇಲ್ಲಿ 2023ರಾಗ ಇದ ಈಶ್ವರಪ್ಪನ ತಕ್ಷಣ ಸಂಪುಟದಿಂದ ವಜಾ ಮಾಡಲಿಲ್ಲ ಅಂದ್ರೆ ಭಯಂಕರ ಡ್ಯಾಮೇಜ್ ಆಗೈತಿ ಬಿ ಜೆ ಪಿಗೆ. ಯಾಕಂದ್ರೆ ನಮ್ಮದು ಶಿಶ್ನಾಳ್ ಶರೀಫ್ ಮತ್ತು ಬಸವಣ್ಣನ ನಾಡ್ರಿ ಈಶ್ವರಪ್ಪ. ಭಾಳ ಸೌಹಾರ್ದತೆ ಇರುವಂಥ ನಾಡು, ಕಾಯಕ ಯೋಗಿಗಳ ನಾಡು, ಬುದ್ಧ ಬಸವ ಅಂಬೇಡ್ಕರ್ರ ನಾಡು. ಇಲ್ಲಿ ಎಲ್ಲ ಸಾಮರಸ್ಯದಿಂದ ಬದುಕುವಂಥ ನಾಡು. ಕೇವಲ ಒಂದು ಈಶ್ವರಪ್ಪದಿಂದ 100 ಸೀಟಿಗೆ ಇವತ್ತು ಡ್ಯಾಮೇಜ್ ಆಯಿತು. 40ರಿಂದ 50 ಸೀಟ್ ಹೋಯ್ತಂದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಈಶ್ವರಪ್ಪ ಬಲಿಪಶು ಆಗ್ಬೇಕಾಕೈತಿ. ಈಗಲೂ ಟೈಮ್ ಮಿಂಚಿಲ್ಲ, ಕ್ಷಮಾ ಕೇಳಬೇಕು. ನಾ ಮಾತಾಡಿದ್ದು ತಪ್ಪೈತಂದ್ರೂ ಜನ ಮಾತ್ರ ಒಪ್ಪುವಂಥ ಪರಿಸ್ಥಿತಿ ಇಲ್ಲ. ಕ್ಷಮಾ ನಾನ್ಯಾಕೆ ಕೇಳಿ ಅಂತಾರೆ. ಇನ್ನೂ ಕ್ಷಮಾ ಕೇಳೋದು ಅವಶ್ಯಕತೆ ಇಲ್ಲ. ನೋಡಿರಿ ಸದನದಲ್ಲಿ ಏನು ನಿಮ್ಮ ಸಲುವಾಗಿ ಎಷ್ಟು ಕೋಟ್ಯಾಂತರ ರೂಪಾಯಿ ಹಾಳಾಗತ್ತೈತಿ. ಇವತ್ತು ಸದನದಲ್ಲಿ ಏನು ಚರ್ಚೆ ಮಾಡಬೇಕಾಗಿತ್ತು? ಶಾಸಕರು ಎಲ್ಲರೂ ಕೂಡಿ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಮಾಡಬೇಕಾಗಿತ್ತು. ಆದ್ರೆ ನೀವು ಒಂದು ಮಾತು ಮಾತಾಡಿದ್ದು ಅದನ್ನು ವಾಪಸ್ ತೊಗೊಂಡಿದ್ರಂದ್ರೆ ಸದನ ಚೆನ್ನಾಗಿ ನಡೀತಿತ್ತು. ಹೆಗಡೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಸಮರ್ಥವಾಗಿ ಸಭಾಧ್ಯಕ್ಷ ಸ್ಥಾನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಸ್ಪೆಂಡ್ ಮಾಡ್ಲಿಕ್ಕಾಗ್ತಾ ಇಲ್ಲ. ಮಾರ್ಷಲ್ಗಳನ್ನ ಹಚ್ಚಿ ಹೊರಗೆ ಎತ್ತಿ ಒಗ್ಯಾಕಾಗ್ತಾ ಇಲ್ಲ. ಅಂಥ ಸ್ಟ್ರಾಂಗ್ ಬೇಕ್ರಿ. ನೀವು ಒಳ್ಳೆ ಬುದ್ಧಿಜೀವಿಯಿಂದ ಬಂದವರು, ಶಾಂತ ಸ್ವಭಾವದವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ. ನಿಜಕ್ಕೂ ನಿಮ್ಮಿಂದ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. 2023ರಾಗ ಮಾತ್ರ ಏನೇನು ಘಟನೆ ಆಗ್ತಾವ ಇನ್ನು ಮುಂದೆ ಕಾದು ನೋಡ್ರಿ. ಬಿ ಜೆ ಪಿ ಸರ್ವನಾಶ ಆಗಾಕ ಈ ಈಶ್ವರಪ್ಪ ಕಾರಣ. ಈಶ್ವರಪ್ಪನ ಒಂದು ಹಿಂದುಳಿದ ಜನಾಂಗದಿಂದ ಬಂದವ. ವಿಚಾರ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಹರ್ಷ ಅನ್ನುವ ಒಂದು ಯುವಕನ ಕೊಲೆ. ಅಪರಾಧಿಗಳು ಯಾರು? ಗಲ್ಲು ಶಿಕ್ಷೆ ಆಗಬೇಕು. ಅಪರಾಧಿಗಳು ಯಾರೇ ದೊಡ್ಡ ಮಟ್ಟದ ಕುತಂತ್ರಿಗಳು ಅವ್ರ ಹಿಂದೆ ಇದ್ದರೂ ಸಹಿತ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇದು ನಂಬರ್ 1 ಚಾನಲ್ ಹೇಳುತ್ತೆ. ಆದರೆ ಈಶ್ವರಪ್ಪ ನೀವು ಏನು ಕರ್ನಾಟಕ ರಾಜ್ಯ ಶಾಂತ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡಿಕೊತ್ರಿ? ಬಿ ಜೆ ಪಿ ಸರ್ಕಾರಕ್ಕೊಂದು ಕಳಂಕ ತಂದ್ರಿ. ಬಿ ಜೆ ಪಿ ಅದಕ್ಕೆ ಈ ಇಡೀ ಲೀಡರ್ಗಳಿಗೂ ಸಹಿತ ನೀವು ಮಹಾ ಒಂದು ಘೋರ ಅನ್ಯಾಯ ಮಾಡಿದಿರಿ. ಹೈಕಮಾಂಡ್ ನಿಮ್ಮ ಮೇಲೆ ಗರಂ ಆಗೈತಿ. ನಿಮ್ಮನ್ನು ಪಕ್ಷದಿಂದಲ್ಲ ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಅದರ ಸಲುವಾಗಿ ಕೆಲವು ವಿಡಿಯೋ ಹಾಕಕತ್ತ ನೋಡ್ರಿ. ದಲಿತರು ಮತ್ತು ಮುಸಲ್ಮಾನರು ಇವತ್ತು ಬಹುಜನದವರು ಎಲ್ಲ ಒಕ್ಕಟ್ಟಾಗೋ ಕಾಲ ಅಂತ ಈಶ್ವರಪ್ಪ ನಮಗೀಗ ಹಚ್ಚಿಕೊಟ್ಟಿದ್ದಾರೆ. ನಾವು ಎಲ್ಲರೂ ಇನ್ನು ಒಂದಾಗುವಂಥ ಕಾಲ ಬಂದೈತಿ. ಇವತ್ತು ಒಂದು ಆಗಲಿಲ್ಲ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೈತಿ. ಬಿ ಕೆ ಹರಿಪ್ರಸಾದ್ ಏನು ಮಾತಾಡ್ಯಾರ ಸದನದಾಗ, ಅದ್ರ ಬಗ್ಗೆ ನಾವು ಇವತ್ತು ಕರ್ನಾಟಕದ 7 ಕೋಟಿ ಜನಸಂಖ್ಯೆಯಾಗ 5.6 ಕೋಟಿ ಬಹುಜನ ಸಮಾಜದವ್ರದಾರ. 2% ಮತದಾನದಿಂದ ಬಿ ಜೆ ಪಿ ಬಂದಿಲ್ಲ, ಬಹುಜನದಿಂದ ಬಂದೈತಿ. ಆಯಾಯ ಕ್ಷೇತ್ರದ ಜನ ಸರ್ವ ಜಾತಿಯವರನ್ನು ಪ್ರೀತಿಯಿಂದ ವಿನಯದಿಂದ ಕೇಳಿಕೊಂಡಾಗ ಭಾರತೀಯ ಜನತಾ ಪಕ್ಷಕ್ಕೆ ಹೋಟ್ ಹಾಕಲ್ದಂಥ ಮುಸಲ್ಮಾನರು ಮತ್ತು ದಲಿತರು ಸಹಿತ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿ ಸ್ಥಳೀಯ ಶಾಸಕನ ಮುಖ ನೋಡಿ ಇವತ್ತು ವಿಧಾನಸೌಧಕ್ಕೆ ಕಳಿಸ್ಯಾರ. ಈಶ್ವರಪ್ಪನ ಮುಖ ನೋಡಿ ಕಳಿಸಿಲ್ಲ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಸಂಸ್ಕೃತಿ ನೋಡಿ ಕಳಿಸಿಲ್ಲ. ಆದರೆ ಈ ಶಾಸಕರು ಈಗ ಡೋಲಾಯಮಾನ ಪರಿಸ್ಥಿತಿ ಆಗೈತಿ. ಈಗ ಈಶ್ವರಪ್ಪ ಮಾತಾಡಿದ್ದು ನೋಡಿ ನಾಳೆ ನಮಗೆ ಈ ಜನ ಓಟ್ ಹಾಕಲಿಲ್ಲ ಅಂದ್ರೆ ನಾವು ಠೇವಣಿ ನಷ್ಟ ಮಾಡ್ಕೋತೇವೆ ಅಪ್ಪ, ಬ್ಯಾಡ ಇವರು ಸಹವಾಸ ಅಂತೇಳಿ ಪ್ರತ್ಯೇಕ ಒಂದು ಮೀಟಿಂಗ್ಗಳು ನಡೆದಾವ ರಾಜಧಾನಿಯಾಗ. ಸ್ವತಃ ರಾಜಧಾನಿಯಾಗ ನಾವು 2-3 ದಿನ ಇದ್ದೀವಿ. ಅಲ್ಲಿ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಎಷ್ಟೋ ಒಳ್ಳೊಳ್ಳೆ ಶಾಸಕರು, ಹೆಸರು ಹೇಳೋದಿಲ್ಲ ನಾನು, ಬಿ ಜೆ ಪಿ ಒಳ್ಳೊಳ್ಳೆ ಶಾಸಕರು ನನಗೆ ಮುಖದ ಭೇಟಿಯಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಇನ್ನು ಮುಂದೆ ನಮ್ಮ ಪರ್ಯಾಯ ವ್ಯವಸ್ಥೆ ಮಾಡ್ಕೋತೀವಿ ಅಂಥೇಳಿ. ಇದಕ್ಕೆ ಕಾರಣೀಭೂತ ಇನ್ನೂ ಯಡಿಯೂರಪ್ಪ ಎಷ್ಟು ಶಾಂತದಿಂದ ಎಷ್ಟು ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ರು, ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗ್ತಾ ಇದ್ರು. ಅಂಥ ಸಂಪುಟದಲ್ಲಿ ಮಮತಾಜ್ ಅಲಿ ಖಾನ್ ಅಂತ ಒಬ್ಬ ಮಂತ್ರಿನ ಸಹಿತ ಮಾಡಿದರು. ನೆನಪಿದೆ ನಿಮ್ಗೆ? ಈಶ್ವರಪ್ಪ ಏನು ಬೆಂಕಿ ಕಾರಾಕತ್ತೀರಿ? ನಿಮ್ಮ ಮಾತಿನಾಗ ಬರೀ ಬೆಂಕಿ ಬೆಂಕಿ ಬೆಂಕಿ. ನಿಮ್ಮನ್ನು ಯಾರ ಹಿನ್ನೆಲೆ ಬೆಂಕಿಯಿಂದ ನಿಮ್ಮನ್ನು ಮುಂದೆ ಮಾಡಕತ್ತಾರಲ್ಲ, ದೊಡ್ಡ ಕೆಡ್ಡ ತೋಡ್ಯಾರಲ್ಲಿ ನಿಮ್ಮನ್ನು ಇನ್ನು ಮುಚ್ಚಿಬಿಡ್ತಾರಲ್ಲೇ. ಮುಗಿದು ಹೋಯ್ತು ನಿಮ್ಮ ಸಿದ್ಧಾಂತ, ನಿಮ್ಮದು ಎಲ್ಲ. ಇನ್ನು ಮುಂದೆ ದೊಡ್ಡ ಕೆಟ್ಟ
ದಿನಗಳ ನಿಮಗೆ ಬರ್ತಾವ. ಅದರ ಸಲುವಾಗಿ ಕರ್ನಾಟಕ ಜನತೆ, ಶಾಂತಚಿತ್ತ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದ್ದು ವಿವರವಾದ ವರದಿ ಹೇಳೀನಿ. ಅದರಲ್ಲಿ ಒಳ್ಳೊಳ್ಳೆ ಮುತ್ತಿನಂಥ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಗಲಭೆ ಆಗಲಾರ್ದಂಗೆ ನೋಡ್ಕೊತ ಹೋಗ್ಯಾರ. ಬೀದರ್ದಿಂದ ಹಿಡಿದು ಮೈಸೂರು ತನಕ ನೋಡ್ರಿ ಯಾರು ಗಲಭೆ ಮಾಡ್ಯಾರ. ಶಿವಮೊಗ್ಗದಾಗ ಯಾಕೆ ಮಾಡಬೇಕು? ಶಿವಮೊಗ್ಗದಾಗ ಮಾಡಲಿಕ್ಕೆ ಕಾರಣೀಭೂತ ಈಶ್ವರಪ್ಪ. ಇವತ್ತು ಹರ್ಷನ್ ತಂಗಿ ನೋಡ್ರಿ ಏನು ಮಾತಾಡ್ಯಾಳ, ಅವ್ರ ತಂದೆನೂ ಮಾತಾಡಿದಾರ. ಆದರೆ ಹರ್ಷ ಬರ್ಬೋದಾ? ಯಾಕೆ ಅವ್ರ ತಲೆಯಲ್ಲಿ ಒಂದು ಹಿಂದುತ್ವದ ಬೀಜ ಬಿತ್ತಾಕತ್ತೀರಿ? ಎಲ್ಲರೂ ಕೂಡಿರೋಣ ಅನ್ನೋದೊಂದು ಅಂಥದ್ದೊಂದು ಬೀಜ ಬಿತ್ತಿರಲ್ಲ ಈಶ್ವರಪ್ಪ. ಹಿಂದುತ್ವ ಬೀಜ ಬಿತ್ತಾಕತ್ತೀರಿ. ಹಿಂದೂ ಮುಸ್ಲಿಮು ಅವ್ರು ಎಷ್ಟು ಸೌಹಾರ್ದತೆ ಇದ್ದರು, ಎಷ್ಟೋ ಹಬ್ಬ ಹರಿದಿನಗಳು ಬರ್ತಿದ್ವು, ಆಲಿಂಗನ ಮೈ ತಪ್ಕೋತಿದ್ರು. ಅದನ್ನೆಲ್ಲ ಬೇರ್ಪಡೆ ಮಾಡಲಿಕ್ಕೆ ನಿಮ್ಮ ರಾಜಕೀಯ ತಿಂಡಿ ತೆವಲತ್ತಿ ಇಳಿಸ್ಕೊಳ್ಳಿಕ್ಕೆ ಇವತ್ತು ನಿಮಗೆ ಎಷ್ಟು ಚೀಮಾರಿ ಹಾಕಿದ್ರು ಕಡಿಮೆ. ಆದರೆ ಯಾವುದೇ ನ್ಯಾಷನಲ್ ಮೀಡಿಯಾದಲ್ಲಿ ಮಾತ್ರ ಬರ್ತಾ ಇಲ್ಲ. ನನಗೆ ಲಕ್ಷಾಂತರ ದಲಿತರ ಒಂದು ರ್ಯಾಲಿಯಲ್ಲಿ ಅನೇಕ ದಲಿತ ಮುಖಂಡರು ಇಂಥ ದೊಡ್ಡ ರ್ಯಾಲಿ, ಐತಿಹಾಸಿಕ ಬೆಂಗಳೂರಲ್ಲಿ ಒಂದು ದಲಿತ ರ್ಯಾಲಿ ಆಯಿತು. ಆ ರ್ಯಾಲಿಯಲ್ಲಿ ಯಾವುದೇ ಚಾನಲ್ದಲ್ಲಿ ಸಹಿತ ಬರಲಿಲ್ಲ. ಮಾಧ್ಯಮದವರು ಸಹಿತ ಹೊಯ್ಕೋ ಮಾಡ್ಕೋ ತತ್ರ ಬೆನ್ನ ಹತ್ತೀರಿ. ನಿಮಗೂ ಒಂದು ದಿವಸ ಕೆಟ್ಟ ಕಾಲ ಬರುವುದು. ಸೋಷಿಯಲ್ ಮೀಡಿಯಾ ಐತಿ ಇವತ್ತು, ಪ್ರಚಾರಕ್ಕಾಗಿ ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲರೂ ಅವಲಂಬಿತರಾಗ್ಯಾರ. ಇದೇ ದಲಿತರು ಹೇಳ್ತಾರಲ್ಲಿ ಘೋಷಣೆ ಒಂದು ಕೂಗಿ ದಲಿತರು ಬರ್ತಾ ಇದ್ದಾರೆ, ದಾರಿ ಬಿಡಿ, ಅಧಿಕಾರ ಅವ್ರಿಗೆ ಕೈ ಕೊಡಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಕ್ರಾಂತಿ ಭಾರತದಾದ್ಯಂತ ಆಗೋದು, ಬಹುಜನರ ಸರ್ಕಾರ ಇನ್ನು ಮುಂದೆ ಬರೋದು. ಇನ್ನು 2% ಪರಿಸ್ಥಿತಿ ಏನಾಕೈತಿ ಇನ್ನು ಮುಂದೆ ನೋಡ್ಕೋತವ್ರಿ. ಬೆಂಕಿ ಹಚ್ಚಿರಿ ಉರಿದೆಲ್ಲ ಎಲ್ಲರೂ ಮನೆಗಳು ಹಾಹಾಕಾರ ಆಗಿವದು. ಇದು ಸವಿಸ್ತಾರವಾಗಿ ಯಾಕೆ ಹೇಳಕತ್ತೀನಿ? ಒಬ್ಬ ಪತ್ರ ಬರ್ದಾನ ನನಗೆ, ಕಾಕಾ ಏನೇನು ನಡೆದೈತಿ ಕರ್ನಾಟಕದಾಗ, ಎಲ್ಲ ಚಾನಲ್ದವ್ರು ಬೇರೆ ಬೆಂಕಿ ಹೇಳಾಕತ್ತಾರ. ಕಾಕಾ ನಿನ್ನ ಕೈ ಮುಗಿತೀನಿ, ಕರ್ನಾಟಕ ರಾಜ್ಯದ ಸತ್ಯ ಘಟನೆ ಹೇಳು. ಇವತ್ತು ಸತ್ಯ ಘಟನೆ ಹೇಳಾಕತ್ತೀನಿ. ಭಾರತೀಯ ಜನತಾ ಪಕ್ಷದಾಗ 60ರಿಂದ 70 ಶಾಸಕರು ಮುತ್ತಿನಂಥ ಶಾಸಕರದಾರ. ದೇವರು ಅವ್ರಿಗೆ ಇನ್ನೂ ಆಯುರಾರೋಗ್ಯ ಆಯುಷ್ಯ ಕೊಡಲಿ. ಅವರಲ್ಲಿ ಧರ್ಮಾಂಧತೆ ಬೀಜ ಬಿತ್ತಲಿಕ್ಕೆ ಹೋಗಬಾರ್ದು. ಆದರೆ ಅದೇ 60-70 ಶಾಸಕರು ಇನ್ನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೊಂಟಾರ. ಇನ್ನು ಬೊಮ್ಮಾಯಿಯ 4 ಕಂಬದ ಏನು ಟೇಬಲ್ ಐತಿ, 3 ಕಾಲು ಜಗ್ಗ್ಯಾರ, ಇನ್ನು 1 ಕಾಲು ಉಳಿದೈತಿ. ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರನ್ನ ಬದಲು ಮಾಡ್ತಾರೆ, ಮತ್ತೊಬ್ಬನ ಮುಖ್ಯಮಂತ್ರಿ ಮಾಡ್ತಾರೆ. 23ರಾಗ 0 ಆಗ್ತಾರೆ. ಆವಾಗ ಸದನದಲ್ಲಿ ಏನೇನು ಆಗತೈತೆ ಅನ್ನೋದು 23 ಕಾದು ನೋಡ್ರಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತು? ಅಮಾಯಕನ ಬಲಿ, ಆ ಅಮಾಯಕ ಸಿಗ್ತಾನ, ಯುವಕ ಇನ್ನೂ ಏನೇನೋ ಕನಸು ಕಂಡಿದ್ದ, ತಂದೆ ತಾಯಿ ಎಲ್ಲ ಅವರು ತಬ್ಬಲಿಯಾಗಿದ್ದಾರೆ. ಈಶ್ವರಪ್ಪ ನಿಮ್ಮ ಮನೆ ಎಷ್ಟು ಆಸ್ತಿ ಮಾಡಿದ್ದೀರಿ ನೀವು? ಆ ಆಸ್ತಿ ಅರ್ಧ ಭಾಗ ಆ ಹರ್ಷನ ಮನೆಗೆ ಹೆಸರಲ್ಲಿ ಹಚ್ತೀರಿ. ಈಶ್ವರಪ್ಪ 500 ವರ್ಷ ಬದುಕಲಿಕ್ಕೆ ಬಂದಿಲ್ಲ, 1000 ವರ್ಷ ಬದುಕಲಿಕ್ಕೆ ಬಂದಿಲ್ಲ. ಈಶ್ವರಪ್ಪಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಈಶ್ವರಪ್ಪಗೆ ಮುಟ್ಟೋರಿಗೆ ಹೇಳ್ರಿ, ಎಲ್ಲರಿಗೂ ತೋರಿಸ್ರಿ. ಎಷ್ಟು ಕೋಟಿ ಆಸ್ತಿ ಮಾಡಿದ್ರಿ, ಅದರಿಂದ ಅರ್ಧ ಆಸ್ತಿ ಹರ್ಷನ ಹೆಸರಲ್ಲಿ ಹಚ್ಚಿರಿ. ಆವಾಗ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಜನ. ಆದರೆ ಹರ್ಷನ್ ತರಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರಪ್ಪ ಹರ್ಷನನ್ನು ಬಲಿಪಶು ಮಾಡಿದಂಥ ನೀವು ಮತಾಂಧತೆಯ ವಿಷಬೀಜ ಬಿತ್ತಿ ಇವತ್ತು ಎಲ್ಲರೂ ನಾವು ಒಂದಿರೋಣ, ಕಾಯಕ ಮಾಡೋಣ. ಬಸವಣ್ಣವ್ರು ಏನು ಹೇಳಿದರು, ಮೊಹಮ್ಮದ್ ಪೈಗಂಬರ್ ಏನು ಹೇಳಿದರು, ಕರ್ನಾಟಕ ರಾಜ್ಯದ ಶಿಶ್ನಾಳ್ ಶರೀಫ್, APJ ಅಬ್ದುಲ್ ಕಲಾಂನಂಥವ್ರು ಏನೇನು ಹೇಳಿದರು ಅದನ್ನೆಲ್ಲ ಇವತ್ತು ಹೆಸರಿಗೆ ತೋರ್ಸಾಕತ್ತೀರಿ, ಸೋಂಗ್ ಹಾಕಾಕತ್ತೀರಿ. ನಿಮ್ಮ ನಾಟಕ ಬಣ್ಣ ಬಯಲಾತ್ರಿ. ಬಣ್ಣ ಹಚ್ಕೊಂಡು ಏನು ನಾಟಕ ಮಾಡ್ತೀರಿ? ಮುಖ ತೊಳೆದ ಮೇಲೆ ನಿಮ್ಮ ರೂಪ ಬೇರೆ ಕಾಣಕತ್ತೈತಿ. ಈಗ ಇನ್ನು ಸ್ವಲ್ಪ ದಿವಸನಾಗ ನಿಮ್ಮದು ಇನ್ನು ಕವಚ ಕಳಸಿ ಬೀಳ್ತೈತಿ. ಕಾಣದ ಕೈವಾಡ ಮುಸುಕದಾರಿಗಳು ಇನ್ನು ನಾಪತ್ತೆ ಆಗ್ತಾರೆ. ಅವ್ರು ಕುತ್ಕೊಂಡು ಏನು ಪ್ಲ್ಯಾನ್ ಹಾಕಾಕತ್ತಾರ, ಇದೆಲ್ಲ ಬೆಂಕಿ ಹತ್ತೋದು. ಇನ್ನು ಮುಂದೆ ಕರ್ನಾಟಕದಾಗ ಸುಶಿಕ್ಷಿತ ಮತ್ತು ಶಾಂತ ಸರ್ಕಾರ ಬರ್ತೈತೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ತೀನಿ. ಇದೇ ಭಾರತೀಯ ಜನತಾ ಪಕ್ಷದ 60-70 ಶಾಸಕರು ಇನ್ನು ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಕ್ಕೆ ಹೋಗೋ ಸಲುವಾಗಿ ಕೇವು ಹಚ್ತಾರ. ಇನ್ನು ಸರ್ವನಾಶದತ್ತ ಕರ್ನಾಟಕ, ದಕ್ಷಿಣ ಭಾರತದ ಮೊಟ್ಟ ಮೊದಲನೇ BJP ಸರ್ಕಾರ ತಂದಂಥ ಯಡಿಯೂರಪ್ಪನ ಯಾವಾಗಲೂ ನಾವು ಲೈಕ್ ಕೊಡಲೇಬೇಕು, ಮೆಚ್ಚಲೇಬೇಕು. ಯಡಿಯೂರಪ್ಪ ಎಂದೂ ತಮ್ಮ ಬಾಯಿಯಿಂದ ಮತಾಂಧತೆ ಮತ್ತು ಹಿಂದೂ ಮುಸ್ಲಿಂ ವೈಷಮ್ಯದ ಮಾತು ಮಾತಾಡಿಲ್ಲ. ಇವತ್ತು ಶಿವಮೊಗ್ಗ ಜನತೆ ಹೇಳುತ್ತೆ, ಶಿವಮೊಗ್ಗ ಜನತೆ ನಮಗೆ ನೇರವಾಗಿ ಮಾತಾಡಿ ಹೇಳಿದಾರ, ಯಡಿಯೂರಪ್ಪ ಇರಬೇಕಾಗಿತ್ತು. ಎಲ್ಲಿ ಬಂತು ಇದು? ಇವ್ನಿಗೆ ಏನೇನು ಹೇಳಿದ್ರಿ BK ಹರಿಪ್ರಸಾದ್ ಅವರು? ಬಾಯಿ ನೋಡ್ರಿ ಅವ್ರದ್ದು ಬಚ್ಚಲ ಬಾಯಿ ಆಗೈತಿ ಅಂದರು. ಏನು ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ ಈಶ್ವರಪ್ಪಗ? BK ಹರಿಪ್ರಸಾದ್ ಒಂದೊಂದು ಮಾತು ಕೇಳ್ರಿ ಸದನದಾಗ. ಇವತ್ತು ನೀವು DK ಶಿವಕುಮಾರ್ ಗುಡುಗಿದ್ದು ಕಾಣಿತ್ತು ನಿಮಗೆ ಅಷ್ಟೇ, ಗುಂಡಾ DK ಶಿವಕುಮಾರ್ ಅಂತೀರಿ. ಆದ್ರೆ ಗುಂಡಾ DK ಶಿವಕುಮಾರ್ ನ್ಯಾಯಾಲಯ ತೀರ್ಪು ಕೊಡ್ತೈತಿ. ಆದ್ರೆ ಸದನದಾಗ ಅವರೊಂದು ಗೌರವಾನ್ವಿತ ಸದಸ್ಯನ ತಿಳ್ಕೊಬೇಕು. ನೀವೇನೇನು ಮಾಡಿದಿರಿ ನಿಮ್ಮದೆಲ್ಲ ಗೊತ್ತಾಗೋದಿಲ್ಲ. ಪ್ರಿಂಟಿಂಗ್ ಮಷಿನ್, ದುಡ್ಡು ಎಣಿಸು ಮಷಿನ್ ತಂದಿದ್ದು ಅದೆಲ್ಲ ನೀವೇನು ಅಪರಾಧ ಕೆಲಸ ಮಾಡಿಲ್ವಾ? ಈಶ್ವರಪ್ಪ ಏನು ಸಾಚಾ ಇದ್ದೀರಿ? ಉಳಿದ ನಿಮ್ಮ ಸದಸ್ಯರು ಮೂಕ ವಿಸ್ಮಿತವಾಗಿ ನೋಡಾಕತ್ತಾರ. ಶಿವರಾಮ್ ಹೆಬ್ಬಾರ್ ಅಂತವ್ರು ನೋಡ್ರಲ್ಲಿ ಹೆಂಗೆ ಶಾಂತ ಕೂತಾರ.
ಎಲ್ಲ ನಿಮ್ಮದು ನೋಡಾಕತ್ತಾರ. ಕೆಲವು ಕ್ಷೇತ್ರದಲ್ಲಿ ಬಹುಜನರ ಬಹುಮತದಿಂದ ಅಲ್ಲಿ MLA ಆಗ್ತಾರೆ ವಿನಃ ಅಲ್ಲಿ ಮತಾಂಧತೆ ವಿಷಬೀಜ ಬಿತ್ತುವ 2% ಆಗುವುದಿಲ್ಲ. ಇರುವ ಒಬ್ಬನೇ ಮಗ, ಆ ಒಬ್ಬನೇ ಮಗನನ್ನು ಇವತ್ತು ಕ್ರೂರಿಗಳು ಹತ್ಯೆ ಮಾಡಿದರು. ಅವರಿಗೂ ಸಹಿತ ಶಾಂತಿ ಸಿಗೋದಿಲ್ಲ. ಅವರು ಹಾಳಾಗೋದು ಕಾಲ ಬಂದೈತಿ. ಆದರೆ ನಿಷ್ಪಕ್ಷವಾದ ತನಿಖೆ ಆಗಬೇಕು. ಇದರಲ್ಲಿ ಯಾರದಾರ ಏನು ನಿಜವಾದ ಅಪರಾಧಿಗಳನ್ನ ಮುಚ್ಚಿ ಇಟ್ಟು ಬೇರೆ ಅಪರಾಧಿಗಳನ್ನು ಇದರಲ್ಲಿ ಏನಾದರೂ ಸಿಲ್ಕ್ಸಾಕತ್ತಾರ ಅನ್ನೋದು ಒಂದು ಬಹಳ ದೊಡ್ಡ ನ್ಯಾಯಾಂಗ ತನಿಖೆ ಆಗಬೇಕು ಅನ್ನೋದ್ರ ಗೊತ್ತಾಗ್ತೈತ್ರಿ. ಹಂಗಾರೆ ಈ ವಿಡಿಯೋ ನನಗೆ ಪತ್ರ ಬರೆದಂಥ ಮತ್ತು ಫೋನ್ ಮಾಡಿ ಮುಖಾಂತರ ಹೇಳಿದವರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಿಮ್ಮ ಪತ್ರ ಮತ್ತು ದೂರವಾಣಿ ಕರೆಗೆ ಸ್ಪಂದಿಸಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸೈತ್ರಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಹಿಂದುತ್ವ ಅಂದಿದ್ದಕ್ಕೆ ಇವತ್ತು ಅಲ್ಲಿ ಆ ಸ್ಟೇಜಲ್ಲಿ ಬಿದ್ದಿದ್ದಾನೆ ನನ್ನ ತಮ್ಮ. ದಯವಿಟ್ಟು ಎಲ್ಲರೂ ಒಂದ್ಸಲ ನೋಡಿ. ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಕೈ ಮುಗಿದ್ ಬೇಡ್ಕೋತೀನಿ. ಮುಸ್ಲಿಮ್ಗೂ ಬೇಡ್ಕೋತೀನಿ, ಹಿಂದೂರ್ಗೂ ಬೇಡ್ಕೋತೀನಿ. ನಿಮ್ಮ ಅಪ್ಪ ಅಮ್ಮಂಗೆ ಒಂದು ಒಳ್ಳೆ ಮಕ್ಕಳಾಗಿರಿ ಹೊರತು ಇದೆಲ್ಲ ಮಾಡಕ್ ಹೋಗ್ಬೇಡಿಪ್ಪ. ನಿಮ್ಮೊಟ್ಟಿಗಿರುವ ಒಬ್ಬ ಕಾರ್ಯಕರ್ತನಿಗೆ ಒಂದು ಜೀವನ ಕಟ್ಟಿ ಕೊಟ್ಟಿದ್ದೀರಾ ನೀವು ಇದುವರೆಗೆ? ನಿಮ್ಮ ಇತಿಹಾಸದಲ್ಲಿ ಒಬ್ಬನಿಗೆ ಜೀವನ ಕಟ್ಟಿಕೊಟ್ಟಿದ್ದೀರಾ ನೀವು? ಒಬ್ಬ ಇದುವರೆಗೆ ಕೇಸ್ ಹಾಕ್ಸ್ಕೊಳ್ಳಕ್ಕೆ, ಇನ್ನೊಂದು ಮಾಡಕ್ಕೆ, ಹೋರಾಟ ಮಾಡಕ್ಕೆ ಬೇಕು ನಿಮ್ಗೆ. ಮಾಮೂಲಿ ಕಾರ್ಯಕರ್ತರು ಬೇಕು, ಆಟೋ ಡ್ರೈವರ್ಸ್ ಅವರು ಇವರೆಲ್ಲ ಬೇಕು. ನಿಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದನ್ನ ಹಿಂದುತ್ವದ ವಿರುದ್ಧ ಅಂತ ಅನ್ಕೊಳ್ತಿರಲ್ಲ ನೀವು. ಏನ್ ಹೇಳ್ಬೇಕು ನಿಮ್ಗೆ? ನಿಮ್ ಸದಾನಂದ ಗೌಡನ್ ಮಗ ಬೀದಿಲಿದಾನ? ಶೋಭಾ ಕರಂದ್ಲಾಜೆ ತಮ್ಮ ಬೀದಿಲಿದಾನ? ನಳಿನ್ ಕುಮಾರ್ ಸಂಬಂಧಿಕರು ಬೀದಿಲಿದಾರ? ಪ್ರಭಾಕರ್ ಭಟ್ರು ಸಂಬಂಧಿಕರು ಬೀದಿಲಿದಾರ? ಸಂಘ ಪರಿವಾರದ ಯಾವ ಮುಖಂಡರ ಮಕ್ಕಳು ಇವತ್ತು ಬೀದಿಲಿದ್ದಾರೆ? ಯಾರಿದ್ದಾರೆ ಹೇಳಿ? ಅವರಿದ್ರೆ ಸಂತೋಷ, ನೀವು ಇರಿ, ನಾನೇನು ಅಬ್ಜೆಕ್ಷನ್ ಇಲ್ಲ ನಂಗೆ. ಯಾರ ಮಕ್ಕಳು ಬೀದಿಲಿದ್ದಾರೆ ಇವತ್ತು? ಜಗದೀಶ್ ಶೆಟ್ಟರ್ ಮಕ್ಕಳು ಬೀದಿಲಿದಾರ? ಯಡಿಯೂರಪ್ಪನ ಮಕ್ಕಳು ಬೀದಿಲಿದಾರ? ರಾಜನಾಥ್ ಸಿಂಗ್ ಮಕ್ಕಳು ಬೀದಿಲಿದಾರ? ಅಮಿತ್ ಶಾ ಮಕ್ಕಳು ಬೀದಿಲಿದಾರ? ಯಾರ ಮಕ್ಕಳು ಬೀದಿಲಿದ್ದಾರೆ? ಪ್ರತಿಯೊಬ್ಬರಿಗೂ ಅವರವರಿಗೆ ಬೇಕಾದ ಸ್ಥಾನಮಾನಗಳಲ್ಲಿದ್ದಾರೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಯಾರ ತಪಸ್ಸಿನಲ್ಲಿ ಅವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ? ನಿಮ್ಮ ತಪಸ್ಸಿನಲ್ಲಿ, ನಿಮ್ಮ ಇಂಥ ಹೋರಾಟಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೊಂದು ಪಕ್ಷ ದೇಶ ಕಟ್ಟೋದಕ್ಕಾಗಿ, ಸಮಾಜ ಕಟ್ಟೋದಕ್ಕಾಗಿ, ಈ ವ್ಯವಸ್ಥೆನ ಸರಿಪಡಿಸೋದಕ್ಕಾಗಿ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ನನ್ ಯಾವ ಅಭ್ಯಂತರಗಳಿಲ್ಲ ನಿಮ್ಮ ವಿರುದ್ಧ. ದೇವರಾಣೆ ನಾನು ಮಾತಾಡಲ್ಲ. ನಿಮ್ಮನ್ನ ಸಮಾಜ ಒಡೆಯೋದಕ್ಕಾಗಿ ಬಳಸ್ಕೊಳ್ತಾರೆ, ಭ್ರಮಾಲೋಕದಲ್ಲಿ ಮುಳುಗಿಸ್ತಾರೆ. ಧರ್ಮ ನಡುವೆ ಕಂದಕವನ್ನು ಸೃಷ್ಟಿ ಮಾಡೋದಕ್ಕೆ ನಿಮ್ ಕೈಗೆ ಪಿಕ್ಕಾಸಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ನಿಮ್ ಕೈಗೆ ಹಾರೆ ಕೊಡ್ತಾರೆ. ಇದನ್ನ ನಾನು ವಿರೋಧಿಸ್ತಾ ಇದ್ದೀನಿ. ನಿಮ್ಮ ಜೀವನವನ್ನ ಹಾಳು ಮಾಡ್ತಾ ಅವರೆಲ್ಲೋ ಗೋಪುರ ಕಟ್ಕೊಂಡು ಹೋಗ್ತಾ ಇದಾರಲ್ಲ. ಪ್ರತಿಯೊಬ್ಬ ಶಾಸಕರ ಕೈಯಲ್ಲಿ ಕೋಟಿಗೆ ಇದಾನಲ್ಲ. ಯಾವ್ದ್ಯಾವುದೋ ಯಾರ್ಯಾರೋ ಕರ್ಕೊಂಡು ಬಂದು ನಿಮ್ಮ ಏರಿಯಾಗಳಲ್ಲಿ MLA ಮಾಡ್ತಾರಲ್ಲ. ಎಲ್ಲಿದ್ರು ಮೊನ್ನೆ ಅವರೆಲ್ಲ? ಎಲ್ಲಿದ್ರು? ಯಾವ ಹೋರಾಟಗಳಲ್ಲಿದ್ರು? ಮಂಗಳೂರಿನ ಯಾವ ಹೋರಾಟಗಳಲ್ಲಿ ರಾಜೇಶ್ ನಾಯಕ್ ಇದ್ರು, ಇನ್ನವನು ಭರತ್ ಶೆಟ್ಟಿ ಇದ್ದ, ಇನ್ಯಾರೋ ನಿಮ್ಮ ಪೂಂಜಾ ಇದ್ದ, ಹಾಗೂ ಇನ್ನಿತರ ಯಾರೋ ಆಗಿದಾರಲ್ಲ, ಯಾರೋ ಚಿಲ್ಟು ಪುಲ್ಟುಗಳೆಲ್ಲ. ಅವ್ರು ಯಾರು ಎಲ್ಲಿದ್ರು? MLAಗಳು ಎಲ್ಲಿದ್ರು? ಯಾವ ಹೋರಾಟಗಳಲ್ಲಿದ್ರು? ಯಾವ ರೀತಿ ಕೇಸ್ ಹಾಕ್ಸ್ಕೊಂಡಿದ್ರು? ನಿಮ್ಮೊಟ್ಟಿಗೆ ಬಂದು ಹೋರಾಟ ಮಾಡಿದ್ರಾ? ಜೈಲಿಗೆ ಹೋದವ್ರು ನೀವು, ಕೇಸ್ ಹಾಕ್ಸ್ಕೊಂಡವ್ರು ನೀವು, ಎಲ್ಲ ನೀವು. ನನ್ನನ್ನು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಗೆ. ನಾನು ಇದನ್ನ ಕೇಳ್ತಾ ಇದ್ದೀನಿ. ಇದನ್ನ ನಾನು ಕೇಳಿದ್ರೆ ಹಿಂದುತ್ವದ ವಿರೋಧಿ ಆಗೋಕೆ ಹೇಗೆ ಸಾಧ್ಯ ಇದೆ? ನಾನು ಹೇಳ್ತಾ ಇರೋದು ಸಂಬಂಧ